ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶವನ್ನು ನಡೆಸಿತು. ತುಮಕೂರಲ್ಲಿ ಸಾಧನಾ ಸಮಾವೇಶವನ್ನು ಮಾಡಿದಂತಹ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಕೂಡ ಹೇಳಿಕೊಳ್ಳುವ ಕೆಲಸ ಮಾಡಿತು. ಅಷ್ಟು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಭಾರತೀಯ ಜನತಾ ಪಕ್ಷದ ರೀತಿಯಲ್ಲಿ ವಿಷ ಇಂಟತಕ್ಕಂಥ ದ್ವೇಷದ ಬೆಂಕಿಯನ್ನು ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ತುಮಕೂರಿನ ಸಾಧನಾ ಸಮಾವೇಶ ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಉಳಿಸ್ಕೊಳ್ಳೋದಂತ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ ವಿನಃ ಅವರು ಸಾಧನೆ ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ. ಆ ಟೀಕೆಗಳನ್ನು ನಾವು ಯಾವತ್ತೂ ಕೂಡ ಚರ್ಚೆ ಮಾಡೋಕೆ ಹೋಗುವುದಿಲ್ಲ. ನಾನಾಗಲೇ ಹೇಳಿದ್ದೇನೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ ಹೇಳಿ. ದಿಸ್ ಈಸ್ ಡೈರೆಕ್ಷನ್ ಲೆಸ್ ಗವರ್ನಮೆಂಟ್. ಈ ಗವರ್ಮೆಂಟು ಅಭಿವೃದ್ಧಿ ವಿರೋಧಿ ಸರ್ಕಾರ. ಸುಮಾರು 2023-24 2 ವರ್ಷದಲ್ಲಿ 5,000ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಕೇವಲ ಟೀಕೆ ಟಿಪ್ಪಣಿಗಳನ್ನ ಮಾಡಿದರೆ ಉತ್ತರ ಸಿಗೋದಿಲ್ಲ ನಿಮಗೆ. ಆತ್ಮಹತ್ಯೆಗಳಾಗಿರ್ತಕ್ಕಂಥ ದಾಖಲೆಗಳನ್ನು ಸಮರ್ಪಣೆ ಮಾಡ್ಲಿಕ್ಕೆ ತುಮಕೂರಿಗೆ ಹೋಗಿದ್ದಾರೆ. ಆದರೆ ಸಾಧನಾ ಸಮಾವೇಶ ಕೇವಲ ಸರ್ಕಾರದ ದುಡ್ಡಲ್ಲಿ ಇವತ್ತು ಮೋಜು ಮಸ್ತಿಗೆ ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದ ಮೂಲಕ ಮೋಜು ಮಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಹೊರತುಪಡಿಸಿ ಇದರಿಂದ ಯಾರ ಹೊಟ್ಟೆನೂ ತುಂಬ್ತಾ ಇಲ್ಲ. ಯಾವ ಸಾಧನೆ, ಯಾವ ಕಾರಣಕ್ಕಾಗಿ ಸಮಾವೇಶ, ಏನು ಘನಂದಾರಿ ಕೆಲಸ ಮಾಡಿದೆ ಅಂತ ಸಾಧನೋತ್ಸವ, ಇದು ವಿಪಕ್ಷಗಳ ಪ್ರಶ್ನೆ. ಈ ಪ್ರಶ್ನೆಗಳ ಜೊತೆಗೆ ವಿಪಕ್ಷಗಳ ಆರೋಪವೂ ಇದೆ. ಮೋಜು ಮಸ್ತಿ ಮಾಡೋದಕ್ಕಂತಾನೆ ಕಾಂಗ್ರೆಸ್ ಈ ಸಮಾವೇಶ ಮಾಡ್ತಾ ಇದೆಯಂತೆ. ಯಾವ ಸಾಧನೆಯನ್ನು ಮಾಡದೆ ಸುಮ್ಮನೆ ಸಾಧನೋತ್ಸವ ಕಾರ್ಯಕ್ರಮ ಮಾಡ್ತಿದೆಯಂತೆ. ಇದು ವಿಪಕ್ಷಗಳ ಆರೋಪ. ಯಾವಾಗ ಸಾಧನಾ ಸಮಾವೇಶಕ್ಕೆ ಡೇಟ್ ಫಿಕ್ಸ್ ಆಯಿತೋ, ಯಾವಾಗ ಸಾಧನಾ ಸಮಾವೇಶದ ಬಗ್ಗೆ ಕಾಂಗ್ರೆಸ್ ಕ್ಯಾಂಪೇನ್ ಮಾಡುತ್ತೋ, ಅಲ್ಲಿಂದ ಇಲ್ಲಿವರೆಗೆ ವಿಪಕ್ಷಗಳು ಇದೇ ರೀತಿ ದಾಳಿ ಮಾಡ್ತಿವೆ. ಸಾಧನಾ ಸಮಾವೇಶ ನಡೆಸೋದು ಸರಿಯಿಲ್ಲ ಅಂತಾನೆ ಆಕ್ರೋಶ ಹೊರಹಾಕ್ತಿವೆ. ಆದರೆ ಈಗ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕಾಂಗ್ರೆಸ್ ಮಂಗಳವಾರ ಸಾಧನಾ ಸಮಾವೇಶ ಮಾಡಿ ಮುಗಿಸಿದೆ. ನಾವೆಂಥ ಸಾಧನೆ ಮಾಡಿದ್ದೇವೆ ಅಂತ ಸಮಾವೇಶದಲ್ಲಿ ಹೇಳಿಕೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಬಿಜೆಪಿ ವಿರುದ್ಧ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಭರ್ತಿ 3 ವರ್ಷ, 4ನೇ ವರ್ಷಕ್ಕೆ ಪದಾರ್ಪಣೆ. ತುಮಕೂರಲ್ಲಿ ಸಾಧನಾ ಸಮಾವೇಶ, ಸಾಧನೆಗಳ ಬಿಚ್ಚಿಟ್ಟ ಕಾಂಗ್ರೆಸ್. ಕೇಂದ್ರ ಬಿಜೆಪಿ ವಿರುದ್ಧ ವಾಗ್ದಾಳಿ, ಸಾಧನೋತ್ಸವಕ್ಕೆ ಮೈತ್ರಿ ವ್ಯಂಗ್ಯ. 2023 ಮೇ 20 ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಈಗ ಆ ಸರ್ಕಾರ 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದೆ. ಇದೇ ಕಾರಣಕ್ಕೆ ತುಮಕೂರಿನಲ್ಲಿ 3 ವರ್ಷ ಮಾಡಿರುವ ಸಾಧನೆಗಳನ್ನು ಜನರಿಗೆ ತಿಳಿಸಲು 3 ವರ್ಷದ ಸಾರ್ಥಕ ಸೇವೆಗಳ ಸಮರ್ಪಣೆ ಸಾಧನಾ ಸಮಾವೇಶವನ್ನ ತುಮಕೂರಿನಲ್ಲಿ ನಡೆಸಲಾಗಿದೆ. ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಿಸಿ ಸಮಾವೇಶ ನಡೆಸಲಾಗಿದ್ದು, ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದ ಹಾಗೆ ಇಡೀ ಸಂಪುಟದ ಸಚಿವರು ಪಾಲ್ಗೊಂಡಿದ್ರು. ಅದಕ್ಕಿಂತ ಹೆಚ್ಚಾಗಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಈ ಸಮಾವೇಶದಲ್ಲಿ ಭಾಗವಹಿಸಿದ್ರು. 1.52 ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ವಿತರಣೆಗೆ ಚಾಲನೆ. ಅಂಗನವಾಡಿ ನೌಕರರಿಗೆ ನೇಮಕಾತಿ ಆದೇಶ ಪತ್ರ. 662 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ಸಾಧನಾ ಸಮಾವೇಶದಲ್ಲಿ ತುಮಕೂರು ಜಿಲ್ಲೆಯ ಕಂದಾಯ ಇಲಾಖೆಯ ವಿವಿಧ ಕಾರ್ಯಕ್ರಮಗಳಡಿ 1.52 ಲಕ್ಷ ಮಂದಿಗೆ ಸವಲತ್ತುಗಳನ್ನು ವಿತರಣೆ ಮಾಡಲು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಇದಷ್ಟೇ ಅಲ್ಲದೆ ರಾಜ್ಯದಲ್ಲಿಯೇ ದೊಡ್ಡ ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಒಟ್ಟು 600 ಹುದ್ದೆಗಳ ನೇಮಕಾತಿ ಆದೇಶವನ್ನು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ವಿತರಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ತುಮಕೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಸುಮಾರು 662 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಸಿಎಂ ಸಿದ್ದರಾಮಯ್ಯ ನೆರವೇರಿಸಿದ್ದಾರೆ.
ಜನಸಾಮಾನ್ಯರಿಗೆ ಸೇವೆ, ಹಕ್ಕುಪತ್ರ, ಸವಲತ್ತುಗಳನ್ನು ಒದಗಿಸುವಲ್ಲಿ ರಾಜ್ಯದಲ್ಲೇ ತುಮಕೂರು ಪ್ರಥಮ ಸ್ಥಾನದಲ್ಲಿದ್ದು, ಈ ಸಾಧನೆಗಾಗಿ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ದಾಖಲೆಯನ್ನು ಇದೇ ಟೈಮಲ್ಲಿ ಸ್ವೀಕರಿಸಲಾಯಿತು. ಮೃಗದಂತೆ ಸರ್ಕಾರ ವರ್ತಿಸಬಾರದು, ಕೇಂದ್ರದ ಪುಸ್ತಕದಲ್ಲಿ ಸಿದ್ದು ವಾಗ್ದಾಳಿ. ಸಾಧನಾ ಸಮಾವೇಶದ ಭಾಗವಾಗಿ ಕಾಂಗ್ರೆಸ್ ಪುಸ್ತಕವೊಂದನ್ನ ಬಿಡುಗಡೆ ಮಾಡಿತು. ಆ ಪುಸ್ತಕದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಹೊಂಚು ಹಾಕಿ ಮೇಲೆರಗುವ ಮೃಗಗಳಂತೆ ಸರ್ಕಾರಗಳು ವರ್ತಿಸಬಾರದು ಎಂದಿರೋ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರ ವಿಕೃತ ಆನಂದ ಪಡುತ್ತಿದೆ. ದಿನೇ ದಿನೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ದಿನಬಳಕೆ ಉತ್ಪನ್ನಗಳ ಬೆಲೆ ಹೆಚ್ಚುತ್ತಿದೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನರ ಕೈ ಹಿಡಿಯಬೇಕಿದ್ದ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿ ನಿಭಾಯಿಸುತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಪುಸ್ತಕದಲ್ಲಿ ಮಾತ್ರ ಅಲ್ಲ, ನೇರಾನೇರವಾಗಿಯೂ ಬಿಜೆಪಿ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ 5 ಗ್ಯಾರಂಟಿ ಜಾರಿ ಮಾಡಿದ್ದೇವೆ. ವಿರೋಧ ಪಕ್ಷದವರು ಗ್ಯಾರಂಟಿಗಳನ್ನು ವಿರೋಧಿಸಿದ್ರು. ಆರ್ಥಿಕವಾಗಿ ದಿವಾಳಿಯಾಗುತ್ತೆ ಎಂದು ಬಿಜೆಪಿ ಹೇಳಿತ್ತು. ಆದರೆ ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ನಾವು ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ್ದೇವೆ ಅಂತ ಟಾಂಗ್ ಕೊಟ್ರು. ಯಾವುದೇ ರಾಜಕೀಯ ಇದರಲ್ಲಿ ಮಾಡಿಲ್ಲ. ಭಾರತೀಯ ಜನತಾ ಪಕ್ಷದವ್ರ ರೀತಿಯಲ್ಲಿ ವಿಷ ಇಂತಕ್ಕಂಥ ದ್ವೇಷದ ಬೆಂಕಿಯನ್ನು ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅವರು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ದ್ವೇಷವನ್ನ ಹಚ್ಚಿ, ಬೆಂಕಿ ಹಚ್ಚಿ, ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪರಿಶ್ರಮ ಇದ್ದಡೆ ಅಭಿವೃದ್ಧಿ ಆಗುತ್ತದೆ, ಸತ್ಯ ಇದ್ದ ಕಡೆ ಗೆಲುವು ಇದ್ದೇ ಇರುತ್ತೆ. ನಮ್ಮ ಸರ್ಕಾರವನ್ನ ನೀವು ಗೆಲ್ಲಿಸಿದ್ದೀರಿ. ನಮ್ಮ ಸರ್ಕಾರ ಜನಪರ ಯೋಜನೆ ಜಾರಿಗೊಳಿಸಿದೆ. ಬಿಜೆಪಿಯವರು ಇಂಥ ಒಂದು ಕೆಲಸನೂ ಮಾಡಿಲ್ಲ. ಬಡವರಿಗೆ ಬಿಜೆಪಿ ನ್ಯಾಯ ಕೊಡಿಸುತ್ತಿಲ್ಲ ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಡಿಕೆಶಿ. ಜೊತೆಗೆ ಕುಮಾರಸ್ವಾಮಿ ವಿರುದ್ಧವೂ ಕಿಡಿಕಾರಿದ್ದಾರೆ. ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ಬಿಯಿಂದ ಎ ಖಾತೆ ಮಾಡಿಸ್ಬೇಕಾರೆ ನಮ್ಮ ಸರ್ಕಾರ ಬಂದ್ಬಿಡ್ತದೆ, ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೇ ನಾನು ಉತ್ತರವನ್ನು ನೀಡಿದ್ದೇನೆ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನೂ ಅಲ್ಲ, ಶೂರನೂ ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಮಾತಾಡಕ್ಕಾಗಿಲ್ಲ. ಸಾಧನಾ ಸಮಾವೇಶವನ್ನ ಬಿಜೆಪಿ ವಿರೋಧಿಸ್ತಾನೆ ಬಂದಿದೆ. ಆದರೆ ಸಾಧನಾ ಸಮಾವೇಶದಲ್ಲಿ ಮಾತಾಡಿರೋ ಸಂಪುಟ ಸಚಿವರು ಸಾಧನಾ ಸಮಾವೇಶವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಮರ್ಥನೆ ಮಾಡಿಕೊಳ್ಳುವುದು ಮಾತ್ರವಲ್ಲ, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಹೇಳ್ಕೊಳ್ತಾ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಸಾಧನೋತ್ಸವದ ವಿರುದ್ಧ ಮೈತ್ರಿ ಆಕ್ರೋಶ. 10 ಪ್ರಶ್ನೆ ಕೇಳಿ ಕಾಂಗ್ರೆಸ್ಗೆ ಅಶೋಕ್ ಟಾಂಗ್. ಸಾಧನಾ ಸಮಾವೇಶ ತುಮಕೂರಿನಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಸಮಾವೇಶದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಶೋಕ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸಾಧನಾ ಸಮಾವೇಶಕ್ಕೆ ವ್ಯಂಗ್ಯವಾಡಿದ್ದಾರೆ. ಸಾಧನಾ ಸಮಾವೇಶ ಮಾಡ್ತಾ ಇರೋದು ಖಜಾನೆ ಖಾಲಿ ಮಾಡಿದ್ದಕ್ಕ, ಮುಡಾ ಹಗರಣ ಮಾಡಿದ್ದಕ್ಕ, ಎಸ್ಕಾಂಗಳನ್ನ ಸಾಲದ ಕೂಪಕ್ಕೆ ತಳ್ಳಿದ್ದಕ್ಕ ಅನ್ನೋ 10 ಪ್ರಶ್ನೆಗಳನ್ನು ಕೇಳಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಹೋರಾಟ, ಬಿವೈವಿ ಎಚ್ಚರಿಕೆ. 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಸಾಧನಾ ಸಮಾವೇಶ ನಗೆಪಾಟಲಾಗಿದೆ. ಜನರು ಬೇಸತ್ತಿದ್ದಾರೆ. ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಡುವ ಕೆಲಸ ಬಿಜೆಪಿ ಮಾಡುತ್ತೆ ಎಂದಿದ್ದಾರೆ ವಿಜಯೇಂದ್ರ. ತುಮಕೂರಿನ ಸಾಧನಾ ಸಮಾವೇಶ ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಉಳಿಸ್ಕೊಳ್ಳೋದಂತ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ ವಿನಃ ಅವ್ರು ಸಾಧನೆ ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಇನ್ಯಾರಿದ್ದಾರೆ ಮುಖ್ಯಮಂತ್ರಿಗಳ ಆಸ್ಪಿರೆಂಟ್ಸ್ಗಳು, ಆಕಾಂಕ್ಷಿಗಳು, ಈ ಕುರ್ಚಿಯ ಕಾಳಗದ ಪರಿಣಾಮವಾಗಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿಬಿದ್ದಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಸಾಧನಾ ಸಮಾವೇಶದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು
ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದು ಹೀಗೆ. ಸುಮಾರು 2023-24 2 ವರ್ಷದಲ್ಲಿ 5,000ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಇದು ಸಾಧನೆ. ಈ ರಾಜ್ಯದಲ್ಲಿ ಇವತ್ತು ಈ ಒಂದು ರೈತರ ಆತ್ಮಹತ್ಯೆಗಳಾಗಿರ್ತಕ್ಕಂಥ ದಾಖಲೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ತುಮಕೂರಿಗೆ ಹೋಗಿದ್ದಾರೆ. ಸಾಧನಾ ಸಮಾವೇಶ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಜನಸಾಮಾನ್ಯರು ವಿರೋಧ ಪಕ್ಷದವ್ರಿಗಿಂತ ಹೆಚ್ಚಾಗಿ ಪ್ರಶ್ನೆ ಮಾಡುವಂಥದ್ದಾಗಿದೆ. ಬೆಂಗಳೂರು ಸಿಟಿ ಅಂತಕ್ಕಂಥ ನಗರಕ್ಕೆ ಮಾತೆತ್ತಿದ್ರೆ ಸಿಲಿಕಾನ್ ವ್ಯಾಲಿ ಅಂತೀವಿ. ಸಿಲಿಕಾನ್ ವ್ಯಾಲಿಯಾಗಿ ಉಳಿದಿಲ್ಲ, ಇವತ್ತು ಗಾರ್ಬೇಜ್ ನಗರ ಆಗಿ ಪರಿವರ್ತನೆ ಆಗ್ಬಿಟ್ಟಿದೆ ಬೆಂಗಳೂರು ನಗರ. ಇವೆಲ್ಲ ಮುಂದಿಟ್ಕೊಂಡು ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಸಾಧನಾ ಸಮಾವೇಶದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಮತ್ತೊಂದು ಕಡೆ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಕಾಂಗ್ರೆಸ್ ಯಶಸ್ವಿಯಾಗಿ ಸಾಧನಾ ಸಮಾವೇಶವನ್ನ ನಡೆಸಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ 3ನೇ ವರ್ಷ ಪೂರ್ಣಗೊಳಿಸಿ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ.